ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬಳ್ಳಾರಿ ಎಂಬ ಕೆರೆ ಕೆಸರಿನಿಂದ ರಾಡಿ ಎದ್ದಿದೆ. ಒಂದು ಕಾಲದ ರಿಪಬ್ಲಿಕ್ ಆಫ್ ಬಳ್ಳಾರಿ ಇವತ್ತು ಮತ್ತೆ ಅದೇ ವರಸೆಯನ್ನು ತೋರಿಸ್ತಿದೆ. ಬಳ್ಳಾರಿಯಲ್ಲಿ ಕೆಲವರು ಸತ್ಯ ಹರಿಶ್ಚಂದ್ರರ ಥರ ಮಾತನಾಡ್ತಾರೆ. ಬಳ್ಳಾರಿ ಶಾಂತಿಗೆ ಭಂಗ ತಂದವರು ಹಲವಾರಿದ್ದಾರೆ. ಬಳ್ಳಾರಿಯ ಗಲಾಟೆಗೆ ಕಾರಣ ಏನು? ಬಳ್ಳಾರಿಯಲ್ಲಿ ಮತ್ತೆ ಬಳ್ಳಾರಿಯಿಂದ ಹೊರ ಇದ್ದಂಥ ರೆಡ್ಡಿ ಮತ್ತೆ ಬಳ್ಳಾರಿಗೆ ಬಂದು ಬಳ್ಳಾರಿಯಲ್ಲಿ ಮತ್ತೆ ಪಾರುಪತ್ಯ ಮೆರೆಯುವ ಒಂದು ಸಂಚನ ಮಾಡಿದ್ರ, ಅಥವಾ ಭರತ್ ರೆಡ್ಡಿ ಎಂಬ ಶಾಸಕರ ದರ್ಪದ ಅಹಂಕಾರದ ಪರಮಾಧಿಕಾರವ? ಬಳ್ಳಾರಿಯ ಜನರ ನೆಮ್ಮದಿಯನ್ನು ಕೆಡಿಸಿದ್ಯಾರು? ರೆಡ್ಡಿಯ ಮನೆಯ ಮುಂದೆ ಹಾಗಾದರೆ ಯಾರ ಬಾವುಟ ಬ್ಯಾನರ್ನು ಕಟ್ಟುವ ಆಗಿಲ್ಲವಾ? ರೆಡ್ಡಿ ಈ ದೇಶದ ಪ್ರಜೆ ಅಲ್ಲವಾ? ರೆಡ್ಡಿಯ ಮನೆಯ ಮುಂದೆ ಯಾರೂ ಕೂಡ ಯಾವುದೇ ಪ್ರತಿಮೆಯ ವಿಚಾರವಾಗಿ ಬ್ಯಾನರ್ಗಳನ್ನ ಕಟ್ಟುವ ಆಗಿಲ್ವಾ? ನಿಜವಾಗಿ ಅಲ್ಲಿ ನಡೆದಿದ್ದೇನು? ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ BJP ಗೆಳೆಯರಿದ್ದಾರೆ, ಕಾಂಗ್ರೆಸ್ನ ಅನೇಕ ನಾಯಕರುಗಳಿದ್ದಾರೆ ಮತ್ತು ಆಮ್ ಆದ್ಮಿ ಪಾರ್ಟಿಯ ಅನೇಕ ನಾಯಕರುಗಳಿದ್ದಾರೆ. ಬಳ್ಳಾರಿಯ ಗಲಭೆಗೆ ಕಾರಣ ಯಾರು? ಅದರ ಇಂದಿನ ಷಡ್ಯಂತ್ರ ಏನು? ಸಂಚೇನು? ಜನಾರ್ದನ್ ರೆಡ್ಡಿ ಸತ್ಯ ಹರಿಶ್ಚಂದ್ರ ಥರ ಮಾತನಾಡಲಿಕ್ಕೆ ಕಾರಣವೇನು? ತನ್ನ ಮಗಳ ಮದುವೆಗೆ ಕರೆಯದ ಕರುಣಾಕರ್ ರೆಡ್ಡಿ ಕೂಡ ಜನಾರ್ದನ್ ರೆಡ್ಡಿಯ ಮನೆಗೆ ಯಾವ ರೀತಿ ಎಂಟ್ರಿಯನ್ನು ಕೊಡ್ತಾರೆ? ರಾಮುಲು ಮತ್ತು ರೆಡ್ಡಿ ನಡುವಿನ ಶೀತಲ ಸಮರಕ್ಕೆ ಈ ಜಗಳ ಎಲ್ಲೊಂದು ಕಡೆ ಕೊನೆ ಆಡ್ತಾ. ಭರತ್ ರೆಡ್ಡಿಯ ವರಸೆ ಏನು? ಈ ಎಲ್ಲದ್ರ ಬಗ್ಗೆ ನಾವು ಮಾತನಾಡೋಣ ಸರ್. ಬಳ್ಳಾರಿಯ ಗಲಭೆಗೆ ಯಾರು ಕಾರಣ ಸರ್? ನೋಡಿ, ಬಳ್ಳಾರಿದು ಫಸ್ಟ್ ಯಾರು ಕಾರಣ ಅಂತ ಹೇಳೋದಕ್ಕಿಂತ ಮುಂಚೆ ಇದಕ್ಕೆ ಈ ಥರ ಘಟನೆ ಆಗೋಕ್ಕೆ ಯಾರು ಹೊಣೆ ಅಂತ ಫಸ್ಟ್ ನೋಡಬೇಕಾಗತ್ತೆ. ನೋಡಿ, ಗೃಹ ಇಲಾಖೆ ರಜಾ ತಗೊಂಡು ಮನೆಗೆ ಹೋಗಿದ್ದಾರೆ, ಓಕೆನಾ? ಗೃಹ ಮಂತ್ರಿಗಳು ರಜಾ ತಗೊಂಡು ಮನೆಗೆ ಹೋಗಿದ್ದಾರೆ. ಅದ್ರ ಜೊತೆಗೆ ಇಂಟೆಲಿಜೆನ್ಸ್ ಇದೆಯಲ್ಲ, ಇಂಟೆಲಿಜೆನ್ಸು ಟೋಟಲ್ ಫೈಲ್ ಆಗಿ ಪರ್ಮನೆಂಟ್ ರಜಾ ತಗೊಂಡು ಮನೆಗೆ ಹೋಗಿದ್ದಾರೆ. ಇಷ್ಟೆಲ್ಲ ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಗೃಹ ಮಂತ್ರಿಗಳು, ನನಗೆ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಮೊದಲು ಒಂದು ಹಿಂದಿ ಸಿನಿಮಾ ಬಂದಿತ್ತು, ಗ್ಯಾಂಗ್ಸ್ ಆಫ್ ವಾಸಿಪುರ್ ಅಂತ ಒಂದು ಬಂದಿತ್ತು. ಇವಾಗ ನಾನೇನು ಹೇಳಬೇಕು ಅಂತಂದರೆ, ಇದು ಕಾಂಗ್ರೆಸ್ ಗ್ಯಾಂಗ್ಸ್ ಆಫ್ ಬಳ್ಳಾರಿ ಆಗಿಬಿಟ್ಟಿದೆ. ಇದು ಏನು ಅಂತಂದರೆ, ಇದರಲ್ಲಿ ಕರೆಕ್ಟಾಗಿ ನಾವು ನೋಡಬೇಕು ಅಂತಂದರೆ, ನಾವು ಗೃಹ ಮಂತ್ರಿ ಇಲಾಖೆ ಏನು ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಏನಾಗಿದೆ, ಇವತ್ತು ಕಾಂಗ್ರೆಸ್ ಏನಾಗಿದ್ದಾರೆ, ಕಾಂಗ್ರೆಸ್ ಅವರು ಪೊಲೀಸ್ ಮೆನ್ ಆಗಿದ್ದಾರೆ, ಪೊಲೀಸ್ ಮೆನ್ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಎಲ್ಲನೂ ಕಾಂಗ್ರೆಸ್ ಕಚೇರಿಯಾಗಿ ಟರ್ನ್ ಆಗ್ತಾ ಇದೆ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆಲ್ಲ ಯಾರು ಹೊಣೆ ಅಂತಂದರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಮೇಲೆ ಗೃಹ ಮಂತ್ರಿ ಏನು ಮಾಡ್ತಾ ಇದ್ದಾರೆ? ಗೃಹ ಮಂತ್ರಿದು ಎಲ್ಲದಕ್ಕೂ ನಿಷ್ಕ್ರಿಯ ಆಗಿರೋದ್ರಿಂದ ಇಷ್ಟೆಲ್ಲ ಗಲಾಟೆ ನಡೀತಾ ಇದೆ. ಮೊನ್ನೆ ದಿವಸ BJP ಕಾರ್ಯಕರ್ತರ ವ್ಯವಸ್ಥೆಗೊಳಿಸುವಾಗ ಏನು ಮಾಡಿಲ್ಲ. ಇಷ್ಟೆಲ್ಲ ಘಟನೆ ಆಗ್ತಾ ಇದೆ. ನಾನು ಈ ಪೇಪರಲ್ಲಿ ಈ 2 ವರ್ಷದ ಕಾಂಗ್ರೆಸ್ ಲಾ ಆ್ಯಂಡ್ ಆರ್ಡರ್ ಯಾವ ಥರ ಫೇಲ್ ಆಗಿದೆ ಅಂತ ಘಟನಾವಳಿಗಳು ಇಟ್ಕೊಂಡು ಬಂದಿದ್ದೀನಿ. ಇದನ್ನ ನೋಡ್ಕೊಂಡು ನೋಡ್ತಾ ಇದ್ರೆ ಕಾಂಗ್ರೆಸ್ ಯಾವ ತರ ವೈಫಲ್ಯ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ವೈಫಲ್ಯದಿಂದಾನೇ ಇವತ್ತು ಬಳ್ಳಾರಿ ಘಟನೆ ನಡೆದಿದೆ. ಗ್ಯಾಂಗ್ ಆಫ್ ವಾಸಿಪುರ್ ಅಂತ ಹೇಳಿದ್ರು. ಬಳ್ಳಾರಿ ಗಲಭೆಗೆ ನಿಮ್ಮ ಗೃಹ ಇಲಾಖೆ ಕಾರಣ ಅಂತ ಹೇಳಿದ್ರು, ಪೊಲೀಸರು ವೈಫಲ್ಯ ಅಂತ ಹೇಳಿದ್ರು. DGP ಯಾರು ಸರ್? ಸಲೀಂ ಅವರ? ಇಂಟೆಲಿಜೆನ್ಸ್ ಯಾರು ಸರ್? ರವಿ ಅವರ? ಗೃಹ ಸಚಿವರು ಯಾರು? ಪರಮೇಶ್ವರ್ ಅವರ? ಗೃಹ ಸಚಿವ ಪರಮೇಶ್ವರ್ ಅವರು ಅಧಿಕಾರಿಗಳನ್ನ ಸಭೆ ನಡೆಸಬೇಕಾ ಅಥವಾ ಗೃಹ ಸಚಿವರ ಖಾತೆ ಇಲ್ಲದವ್ರು ನಡೆಸಬೇಕಾ ಸರ್? ಒಟ್ಟಾರೆ ಗ್ಯಾಂಗ್ ಆಫ್ ವಾಸಿಪುರ್ ಬಳ್ಳಾರಿ ಗಲಭೆಗೆ ಕಾರಣ ಅಂತೇಳಿ ವಿಜಯ್ ಪ್ರಸಾದ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನೋಡಿ ಪೆಹಲ್ಗಾಮು ಮತ್ತೆ ಪುಲ್ವಾಮಾ, ಒಂದು ನಿಮಿಷ ಇರ್ರಿ. ಗೃಹ ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಅಮಿತ್ ಶಾ ಅವರು ಇಂಟೆಲಿಜೆನ್ಸಿ ಫೇಲ್ಯೂರ ಏನ್ ಮಾಡ್ತಿದ್ರು ಗೃಹ ಮಂತ್ರಿಗಳು? ಅವ್ರೇನ್ ಕಡ್ಲೆಕಾಯಿ ತಿಂತಿದ್ರ? ಅವ್ರ ಯಾವ್ದೋ ಪಿಕ್ಚರ್ ಹೆಸರು ಹೇಳಿದ್ರಲ್ಲ, ಅವ್ರಿಗೆ ಅದು ಈಗ ಬಳ್ಳಾರಿಗೆ ಬರೋಣ. ಒಂದು ನಿಮಿಷ ತಾಳ್ಮೆ ಇರ್ಬೇಕು ನಿಮ್ಗೆ. ನಿಮ್ಮ ಮನೆಯಲ್ಲಿ ಎಗಡ ಸತ್ತು ಬಿದ್ದಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಒಂದು ನಿಮಿಷ ನೋಡಿ, ಬಳ್ಳಾರಿಯ ಘಟನೆಗೆ ಕಾರಣಕರ್ತರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಕಾರಣ ತಮ್ಮನ್ನ ಬಳ್ಳಾರಿ ಜಿಲ್ಲೆಯಿಂದ ಗಡೀಪಾರು ಮಾಡಿಸ್ಬಿಟ್ರು ಕಾಂಗ್ರೆಸ್ನ ನಾಯಕರುಗಳು ಮತ್ತು ಶಾಸಕರು ಮತ್ತು ಅಲ್ಲಿಯ
ಮುಖಂಡರುಗಳು ಅಂತ ಹೇಳಿ ಅವ್ರಿಗೆ ತಳಮಳ ಸೃಷ್ಟಿಯಾಗೋಗಿತ್ತು. ಗಡಿಪಾರ ಕೇಂದ್ರದ ಗೃಹ ಸಚಿವರು ಗಡಿಪಾರಾಗಿದ್ದವರು, ಇವರು ಗಡಿಪಾರಾಗಿದ್ದವರು. ಇವರು ಅಲ್ಲಿ ಬಳ್ಳಾರಿ ರಿಪಬ್ಲಿಕ್ ಅಂತ ನೀವೇನ್ ಹೇಳಿದ್ರಿ, ಭಾರತದ ಭೌಗೋಳಿಕ ಸಂಪತ್ತನ್ನ ಲೂಟಿ ಹೊಡೆದಂತ, ಆಕಾಶದ ಎತ್ತರಕ್ಕಿದ್ದಂತ ಪರ್ವತವನ್ನ ಭೂಮಿ ಮಟ್ಟ ಕರಗಿಸಿ, ಭೂಮಿಯಿಂದ ಪಾತಾಳ ಕರಗಿಸಿ, 24 ಗಂಟೆ 365 ದಿನ ಇರುವೆ ಸಾಲಂತೆ ಲಾರಿಯಲ್ಲಿ ಚೈನಾಗ್ ಸಾಗಿಸಿ ಅಮ್ಮನ್ ಕರ್ಕೊಂಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡಿದ್ರಲ್ಲ, ಅಮ್ಮ ಇಲ್ಲ ಇವತ್ತು. ಅವೆಲ್ಲ ಮರಿಬೇಡಿ. ಗಡಿಪಾರಾಗಿದ್ದವರು ಮತ್ತು ಈಗ ಯಾವ ಬಾಂಡು, ಚುನಾವಣೆ ಬಾಂಡು, PM ಕೇರ್ಸ್ಗೆ ದುಡ್ಡು ಕಟ್ಬಿಟ್ಟು ಬಂದಿದಾರ ಹೊರಗಡೆಗೆ. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ತಾವು ಸಾಬಸ್ತುನ್ ತರ ಮಾತಾಡೋದನ್ನ ಜನಾರ್ದನ್ ರೆಡ್ಡಿ ಅವರು ಮೊದಲು ಬಿಡಬೇಕು. ತಾವು ಪ್ರಚೋದನೆ ಮಾಡಿದ್ದಕ್ಕೆ ಈ ಘಟನೆ ನಡೆದಿದ್ದು. ಒಂದ್ ನಿಮಿಷ, ವಾಲ್ಮೀಕಿ ಮಹರ್ಷಿಯ ಪ್ರತಿಮೆಯನ್ನ ಹಾಕೋದಕ್ಕೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಎದ್ದಂತ ಹವಾನ ಹೇಗಾದ್ರೂ ಮಾಡಿ ತಣ್ಣಗೆ ಮಾಡಬೇಕು. ನಾವು ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಆಗೋದಿಲ್ಲ ಇನ್ನು ಮುಂದಿನ ದಿನದಲ್ಲಿ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿ ಹೆಸರಿನಲ್ಲಿ ಓಟ್ ತಗೊಂಡಿದ್ದೀರಿ ನೀವು, ನಿಮ್ ಗೆಳೆಯರಿಬ್ರು. ಆದ್ರೆ ಈಗ ಅದೇ ವಾಲ್ಮೀಕಿ ಹೆಸರಿನಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲಂದ್ರೆ ಏನೂ ಆಗಲ್ಲ. ಭರತ್ ರೆಡ್ಡಿ ಒಬ್ಬ ಶಾಸಕರಾದಂಥವ್ರು ಸಾಮಾನ್ಯವಾಗಿ ಆ ಪ್ಲೇಸಿಗೆ ಬರಬಾರ್ದಿತ್ತು. ಗಲಾಟೆ ಆಗೋ ಪ್ಲೇಸಿಗೆ ಒಬ್ಬ ಶಾಸಕರಾದವ್ರು ಬರಬಾರ್ದಿತ್ತು. ಅವರ ಕಾರ್ಯಕರ್ತರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೇಳಿ ಬರಬಾರ್ದಿತ್ತು. ಮತ್ತು ಇಡೀ ಘಟನೆ ನೋಡಿದ್ರೆ 28ನೇ ತಾರೀಕು ಶ್ರೀರಾಮ್ರವರು ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ವಾಲ್ಮೀಕಿ ಪ್ರತಿಮೆ ಅಗತ್ಯ ಇಲ್ಲ ಅನ್ನೋ ಒಂದು ಮಾತು ಅಲ್ಲೇ ಪಕ್ಕದಲ್ಲಿದೆ. ವಾಲ್ಮೀಕಿ ಪ್ರತಿಮೆ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ನಂತರ ನಡೆದಂಥದ್ದು ಗಲಾಟೆ ಆಗುವ ಮುಂಚಿತ ಹಿಂದಿನ ದಿನ ಜನರೆಡ್ಡಿ ಮನೆ ಮುಂದೆ ಇರ್ತಕ್ಕಂಥ ವಾಲ್ಮೀಕಿ ಪ್ರತಿಮೆ ಅನಾವರಣದ ಬ್ಯಾನರನ್ನು ಹರಿದಾಕಲಾಗುತ್ತೆ. ಎಸ್, ಭರತ್ ರೆಡ್ಡಿ ಕಡೆಯವರು ಸತೀಶ್ ರೆಡ್ಡಿ ಅಂತ ಒಬ್ಬ ಉಂಬ, ಈ ನೆಲದ ಕಾನೂನಿನ ಬಗ್ಗೆ ಗೌರವ ಇಲ್ಲದಂಥವನು ಬ್ಯಾನರ್ ಕಡಿಸ್ತಾ ಆಂಧ್ರ ಸಿನಿಮಾ ಸ್ಟೈಲಲ್ಲಿ ಒಂದು 20 ಗಾಡಿ ತಗೊಬಂದು ಸಿಗರೇಟ್ ಸೇರ್ತಾ ಬ್ಯಾನರ್ ಕಡಿಸ್ತಾ ಇದ್ರು, ಪ್ರಚೋದನೆಗೆ ಒಳಪಟ್ಟರು. ಎಸ್, ಅಫ್ಕೋರ್ಸ್. ಅದಕ್ಕೂ ಮೊದಲು ಎಲ್ಲ ಒಂದು ಕಡೆ ಒಂಥರ ಜನಾರ್ದನ್ ರೆಡ್ಡಿ ಮನೆಗೆ ಒಳಗಡೆ ಇದ್ದಂಥ ದೊಣ್ಣೆ ಇಟ್ಕೊಂಡಿದ್ದಂಥವ್ರು, ಖಾರದ ಪುಡಿ ಎಲ್ಲವೂ ರೆಡ್ಡಿ ಇತ್ತಾ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಎಲ್ಲ ಕಾರಣ ಯಾರು, ಇದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಹೇಳಿ? ನೋಡಿ, ಕಾರಣ ಇರತಕ್ಕಂಥದ್ದು ಎರಡೂ ಕಡೆ ಗ್ಯಾಂಗು, ರೆಡ್ಡಿ ಗ್ಯಾಂಗ್ಗಳು ಅಂತ ಹೇಳ್ಬೋದು. ಇದು ಬಳ್ಳಾರಿಯ ರೆಡ್ಡಿ ಗ್ಯಾಂಗ್ಗಳೇ ಇದು ದೊಡ್ಡ ಕಾರಣ. ನಿಮಗೆ ಗೊತ್ತಿರಲಿ, ಇವ್ರನ್ನ ರಾಜಕೀಯಕ್ಕೆ ತಂದವರೇ ಇದೇ ಭರತ್ ರೆಡ್ಡಿ ತಂದೆ, ಆಯ್ತಾ? ಆದರೆ ಪ್ರಚೋದನೆ ಕೊಟ್ಟವ್ರು ಯಾರು ಸರ್? ಈಗ ನಾನು ನಿಮಗೆ ಹೊಡೆದ್ರೆ ತಾನು ನೀವು ನನಗೆ ಹೊಡೆಯೋದು, ಹೌದು ಆಯ್ತಾ? ಬಟ್ ಆದ್ರೆ ನೀವೇನು ಹೇಳ್ತೀರಾ, ನಾನು ನಿಮಗೆ ಹೊಡೆದೆ ನೀವು ನನಗೆ ಹೊಡಿಲಿಲ್ಲ ಅಂತ ಹೇಳ್ತವ್ರೆ. ನೋಡಿ, ಗಾಂಧಿ ತತ್ವ ಇವತ್ತು ಯಾರು ಪಾಲಿಸ್ತಾ ಇಲ್ಲ. ಗಾಂಧಿ ತತ್ವ ಯಾರು ಪಾಲಿಸ್ತಾ ಇಲ್ಲ. ಏಟಿಗೆ ಎದುರೇಟು ಅನ್ನೋದು ಹೋಗಿದೆ. ಅಂದ್ರೆ ಎಲ್ಲಿ ಹಣ, ಸಂಪತ್ತು, ಲೂಟಿಕೋರರು, ಭ್ರಷ್ಟಾಚಾರ ಈ ದೇಶದ ನೆಲ ಜಲವನ್ನೆಲ್ಲ ಮಾರಿ ತಿಂದು ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಅವರ ಅವರ ಸ್ವಪ್ರತಿಷ್ಠೆ, ಅವರ ಅಹಂಕಾರಕ್ಕೋಸ್ಕರ ಬಳ್ಳಾರಿ ನಡುಕ್ತಾ ಇದೆ, ಬಳ್ಳಾರಿ ಬೆಂಕಿ ಆಗ್ತಾ ಇದೆ. ಈ ಎರಡು ಗ್ಯಾಂಗ್ಗಳು, ಈ ರೆಡ್ಡಿ ಗ್ಯಾಂಗ್ಗಳೇನಿದೆಯಲ್ಲ, ಇವರು ಆಂಧ್ರದ ಕರ್ನೂಲು, ಕಡಪನ ಅನ್ಕೊಂಡಿದ್ದಾರೆ. ಇದು ಕರ್ನೂಲಲ್ಲ, ಕಡಪ ಅಲ್ಲ, ಇದು ಕರ್ನಾಟಕದ ನೆಲ. ಅದು ಅವ್ರು ತಿಳಿಬೇಕು. ಅದು ಕರ್ನಾಟಕದಲ್ಲಿ ಶಾಂತಿಯುತವಾಗಿ ನಾವು ಬಾಳಬೇಕು, ಶಾಂತಿಯುತವಾಗಿ ನಾವು ಬದುಕಬೇಕು. ನಿಮಗೆ ರಾಜಕೀಯವಾದಂತಹ ಗೌರವವನ್ನು ನಾವು ಕೊಟ್ಟಿದ್ದೀವಿ ಕರ್ನಾಟಕದವರು. ನೀವು ಮಂತ್ರಿಗಳಾಗಿದ್ದೀರಾ. ಸೂರ್ಯನಾರಾಯಣ ರೆಡ್ಡಿ MLA ಆಗಿದ್ದಾರೆ. ಯಾಕೆ ನಿಮ್ಮ ಜನವಿರೋಧಿ ಆಗಿದೆ? ಸೂರ್ಯನಾರಾಯಣ ರೆಡ್ಡಿ ಒಬ್ಬ ರೌಡಿ ಶೆಟರ್ ಅಂತ ಅವ್ರಿಗೆ ಇದಿದೆ ಲಿಂಕ್. ಅದಕ್ಕೆ ಭರತ್ ರೆಡ್ಡಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಈ ಎರಡು ಗ್ಯಾಂಗ್ಗಳನ್ನ ನಾವು ಇವತ್ತು ಗಡಿಪಾರು ಮಾಡಿದ್ರೆ ಬಳ್ಳಾರಿ ಏನೋ ಉಳಿಬೋದು ಅಂತ ತಿಳ್ಕೊಬಹುದು. ಆಯ್ತು ಬ್ರದರ್.